ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸೊ ನಾವಿವತ್ತು ಹೋಗಿರೋವಂಥದ್ದು ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯೆ ಇರ್ತಕ್ಕಂತಹ ಜಾನಪದ ಲೋಕಕ್ಕೆ. ಅದ್ಭುತವಾದಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಬೆಳಿಗ್ಗೆ 9:30 ಸಂಜೆ 5:30ವರೆಗೂ ಈ ಒಂದು ಜಾನಪದ ಲೋಕ ಓಪನ್ ಇರುತ್ತೆ. ಸೊ ಮೊದಲು 50 ರೂಪೀಸ್ ಇತ್ತು, ಅಂದರೆ ಎಲ್ಡರ್ಸ್ಗೆ. ಇವಾಗ 100 ರೂಪೀಸ್ ಮಾಡಿದ್ದಾರೆ. ಹಾಗೆ ಮಕ್ಕಳಿಗೆ 50 ರೂಪೀಸ್ ಇದೆ. ಮತ್ತು ಇನ್ನೊಂದೇನು ಅಂದರೆ ಮೇಯ್ನು ಮಂಗಳವಾರ ಇಲ್ಲಿ ಕ್ಲೋಸ್ ಇರುತ್ತೆ, ರಜೆ ಇರುತ್ತೆ. ವೀಕೆಂಡಲ್ಲೂ ಸಹ ಇದು ಓಪನ್ ಇರುತ್ತೆ. ಗೇಟಿಂದ ಒಳಗೆ ಹೋಗ್ತಿದ್ದಂಗೆ ನಮಗೆ ಫಸ್ಟ್ ಸಿಗುವಂಥದ್ದು ಮಾಹಿತಿ ಕೇಂದ್ರ. ಜಸ್ಟ್ ಲೈಕ್ ಒಂಥರ ಲೈಬ್ರರಿ ಥರ ಇದೆ, ತುಂಬಾ ಚೆನ್ನಾಗಿದೆ. ಆ ಮೇಲ್ಗಡೆ ಇರುವಂತಹ ಒಂದು ಕಲೆಗಳಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದಿನ ಜಾನಪದ ಕಲಾವಿದರಿಗೆ ಸನ್ಮಾನ ಇದ್ದಿದ್ದರಿಂದ ಅದೊಂಥರ ಎಕ್ಸ್ಟ್ರಾ ಕಳೆ ಕೊಡ್ತು ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡೋದು. ಆ ಜಾನಪದ ಗೀತೆಗಳು ಎಷ್ಟು ಅದ್ಭುತವಾಗಿ ಆಡ್ತಾರೆ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ನಮಗೆ ಜಾನಪದ ಲೋಕದಲ್ಲಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಸಹ ಎಲ್ಲಿ ನೋಡಿದ್ರು ಬೋರ್ಡ್ಗಳನ್ನು ನೋಡ್ಬೋದು. ಸೂಕ್ತಿಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಹಾಗೆ ಜಾನಪದ ಹಾಡುಗಳಾಗಿರ್ಬೋದು. ಸೊ ಪ್ರತಿಯೊಂದು ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಜಾನಪದ ಲೋಕದಲ್ಲಿ ರೀತಿಯ ಕಸುಬುಗಳಿದ್ದು, ಮತ್ತು ಅಲ್ಲಿನ ಡಾಲ್ಸ್ಗಳು ಅಷ್ಟೇ ಒಂಥರ ಮನುಷ್ಯರೇನೇ ಜೀವಂತವಾಗಿದ್ದಾವೇನೋ, ಅವರೆಲ್ಲ ಜೀವಂತವಾಗಿರೋರೇನೋ ಅನ್ನೋ ಅಷ್ಟು ಮಟ್ಟಿಗೆ ಅದು ಜಾನಪದ ನಮಗೆ ಅಷ್ಟು ಫೀಲನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಇದು ನಾಯಿಸ್ತಾರಂತೆ. ಹೆಂಗೋದ್ರೆ ಅಂಕಲ್ ಬನ್ನಿ ಬನ್ನಿ ಹಂಗಾರ
ಚೆನ್ನಾಗೈತೆ ಈ ಕಡೆ ನೋಡಿ, ಬಂದಿದ್ದು ಒಳ್ಳೇದೈತೆ ಈ ಕಡೆ. ಚೆನ್ನಾಗಿ ಡಿಫ್ರೆಂಟ್ ಆಗಿರ್ಲಿ ಅಂತ. ಕೋಲಾಟ, ಬೀಸು ಕಂಸ. ಮನೆಯಲ್ಲೇ ಹೇಳಿದೆ ಪುಟ್ಟಿದ್ದಾರೆ ಕಂಬ ಅಂತ. ದಾಸವಾಳ ಅಲ್ಲಿ ಕಾಡೆಮ್ಮೆ ಕರಡಿ ಎಲ್ಲ ಹೆಂಗವೆ. ಅದೇನೇನೆ ಇಲ್ಲಿ ಕರಡಿ ಮೊಸಳೆ ಗಂಡ್ಸು. ಹಂಗೆ ಬರ್ಬೋದು ಬಾ. ಕಪ್ಪಿಲೆ ಎಷ್ಟು ಚೆನ್ನಾಗಿತ್ತು ನೋಡಿದು. ಆ ಕಡೆ ಬರೋಣ ಬಾ. ಬನ್ನಿ ಬೇಗ ಬೇಗ. ಅಮ್ಮ ಪಾಪ ಎತ್ತ. ನೋಡಲಿ ಏನದು ನೋಡ್ಬಿಟ್ಟಿ ಅಲ್ಲಿ ಅಮ್ಮನ ಗುಡಿ. ದೇವಸ್ಥಾನ ಇದು. ಇದು ದೇವಸ್ಥಾನ. ಏನಮ್ಮ ಅದು ನೀ ಇದೈತೆ ದೋಣಿ ವಿಹಾರ ಬೋಟಿಂಗ್ ಐತೆ. ಸ್ಲಿಪ್ಪರ್ ಸೌಂಡ್ ಬೇರೆ, ದಯವಿಟ್ಟು ಕ್ಷಮೆ ಇರಲಿ.
ಲೋಕಮ್ಮ ಯಾವುದೋ ಟೆಂಪಲ್ ಅನ್ಕೋತೀನಿ. ದೇವಸ್ಥಾನ ಸಕ್ಕತ್ತಾಗೈತೆ. ಕಂಬಗಳಲ್ಲಿ ನೋಡಿ ಡಿಸೈನ್ಸ್. ಅಸ್ಥಿಕಲ್ಲು ವಿಶ್ವ ಕನ್ನಡ ಶಾಸನ. ನೋಡಕ್ಕೆ ಅಂತ ಹೋಗಿದ್ದು ಕಾರಲ್ಲೆಲ್ಲ ಒಡೆಯರ್ಪಳ್ಳಿ. ಇವ್ರದ್ದು ಒಡೆಯರ್ಪಳ್ಳಿನೇ ಇರ್ಬೋದು, ನಿಮ್ಮವ್ರ ಯಾಕೆ ಲೋಕಸಿರಿ ಮ್ಯೂಸಿಯಂ ಇಲ್ಲೆಲ್ಲ ಯಾವುದೇ ರೀತಿಯಾದಂಥ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಅದು ಗೊತ್ತಿಲ್ದಂಗೆ ಮಾಡಿರುವಂಥ ವಿಡಿಯೋ ಒಂದೇ ಒಂದು ಕ್ಲಿಪ್ ಇದೆ ಅಷ್ಟೇನೆ. ವಾಚ್ ಲೋಕಸಿರಿ ಮ್ಯೂಸಿಯಂ ಚೆನ್ನಾಗೈತಲ್ವ ಆಂಟಿ? ಪ್ಲೇ ಗ್ರೌಂಡು ತಾರು ಕರ್ಕೊಬರ್ಬೇಕಿತ್ತು. ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ. ಇವರೆಲ್ಲ ಆಟ ಆಡ್ಕೊಂಡು ಬಂದ್ಗಿಂದ್ಬಿಟ್ರೆ ಆಯ್ತು. ಜಾನಪದ ಲೋಕದಲ್ಲಿ ನಿಮಗೆಲ್ಲೂ ಸಹ ಒಂಚೂರು ಬೋರ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಮಕ್ಳಿಗೆ ಆಟ ಆಡಲಿಕ್ಕೆ ಪ್ಲೇ ಏರಿಯಾ ಆಗಿರ್ಬೋದು, ಹಾಗೆ ದೊಡ್ಡವ್ರಿಗೆ ನೋಡ್ಲಿಕ್ಕೆ ಸುಮಾರು ಪ್ಲೇಸಸ್ಗಳಾಗಿರ್ಬೋದು. ಈವನ್ ಅಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಸಹ ಇತ್ತಂತೆ. ಬಟ್ ನಾವು ಹೋಗಿದ್ರಿಂದ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಸೊ ಅದರಿಂದ ಆ ಬೋಟಿಂಗ್ ಮೇ ಬಿ ಸ್ಟಾಪ್ ಆಗಿತ್ತು ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸುತ್ತಾಡಿದ್ರಿಂದ ಸ್ವಲ್ಪ ಟಯರ್ಡ್ ಅನಿಸ್ತಿತ್ತು. ಗಾಣ ಗಾಣ ಚಿನಿ ನಡ್ಕೊ ಬಾ ನಡ್ಕೊಂಬ ನಿಧಾನಕ್ಕೆ ಬಾ. ಆಯಿಲ್ ಮಿಲ್ಲಿಂಗ್ ಬಂತೇಗ. ಹಾಂ ಸರ್, ದಸರಾ ಗೊಂಬೆಗಳ ವಿಶೇಷ ಪ್ರದರ್ಶನ ಸುಸ್ವಾಗತ. ಬಾಣಿನ ಮಾಡೋನೆ ನಿದ್ದೇನ. ಹಾಗೆ ಇಲ್ಲಿ ದಸರಾ ಇದ್ದಿದ್ದರಿಂದ ಇದೇ ಫಸ್ಟ್ ಟೈಮು ಜಾನಪದ ಲೋಕದಲ್ಲಿ ಒಂದು ಗೊಂಬೆಗಳ ಪ್ರದರ್ಶನನೂ ಸಹ ಇಟ್ಟಿದ್ದು. ಸೊ ಇವರು DD1 ಚಾನಲ್ನವರು, ಚಂದನ TV ಅವರು ಬಂದಿದ್ದರು. ಸೊ ಅವರು ಸಹ ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ರು. ತುಂಬಾ ಚೆನ್ನಾಗಿ ಒಂದು ಡಾಲ್ಸ್ಗಳನ್ನು, ತುಂಬ ಹಳೆ ಕಾಲದ ಡಾಲ್ಸ್ಗಳು, ಮತ್ತು ಇದು ಕಂಪ್ಲೀಟ್ ಹ್ಯಾಂಡ್ ಮೇಡು, ಅಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸನ್ನು ಯೂಸ್ ಮಾಡಿಲ್ಲ. ಕೆಮಿಕಲ್ಸ್ ಫ್ರೀ ಆಗಿರುವಂತಹ ಒಂದು ಗೊಂಬೆಗಳು ಅಂತಲೇ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ಭಾರತಿ ಅಂತ, ಕೊಳ್ಳೇಗಾಲದಿಂದ ಬಂದಿರುವಂಥದ್ದು. ಸೊ ಫಸ್ಟ್ ಟೈಮು ನಾವಿಲ್ಲಿ ಜನಪದ ಲೋಕಕ್ಕೆ ವಿಸಿಟ್ ಮಾಡಿದಂಥದ್ದು. ಇದು ರಾಮನಗರದಲ್ಲಿ ಇರ್ತಕ್ಕಂಥ ಜನಪದ ಲೋಕ. ಸೊ ತುಂಬಾ ಖುಷಿ ಆಯಿತು. ತುಂಬ ಇಷ್ಟೊಂದು ಗೊಂಬೆಗಳನ್ನು ಫಸ್ಟ್ ಟೈಮ್ ನಾವು ನೋಡ್ತಿರೋವಂಥದ್ದು. ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಾವು ಗೊಂಬೆಗಳನ್ನ ಕೂರಿಸುವಂಥ ಪದ್ಧತಿಗಳಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ದಸರಾ ಒಂದು ಹಬ್ಬಗಳ ಟೈಮಲ್ಲಂತೂ ಪ್ರತಿಯೊಬ್ಬರು ಮನೆಗಳಲ್ಲೂ ಗೊಂಬೆಗಳನ್ನ ಕೂರಿಸೋದೇ ಆಗಿರ್ಬೋದು, ಅದರ ಅಲಂಕಾರನೇ ಆಗಿರ್ಬೋದು, ತುಂಬ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿದೆ. ಸೊ
ಸೊ ಫಸ್ಟ್ ಟೈಮು ಇಲ್ಲಿ ಜಾನಪದ ಲೋಕದಲ್ಲಿ ನಾವು ಇಷ್ಟೊಂದು ಗೊಂಬೆಗಳನ್ನು ಒಂದೇ ಸಲ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಸಹ ಏನು ಜಾನಪದ ಲೋಕ ಈ ರಾಮನಗರದಲ್ಲಿ ಇರ್ತಕ್ಕಂಥ ಜಾನಪದ ಲೋಕಕ್ಕೆ ಒಮ್ಮೆ ವಿಸಿಟ್ ಮಾಡಿ ಸೊ ಇರ್ತಕ್ಕಂತಹ ದಸರಾ ಗೊಂಬೆಗಳ ಅಲಂಕಾರನ ಪ್ರತಿಯೊಬ್ಬರು ಸಹ ಕಣ್ತುಂಬ್ಕೋಬೇಕು ಅಂತ ಸೊ ಇದ್ರ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ಚಂದನ ಟಿ ವಿಯವರು ವಿಡಿಯೋ ಮಾಡ್ತಾಯಿದ್ರು. ಸೊ ಅವರು ಯಾರಾದರೂ ಮಾತಾಡಿ ಫಸ್ಟ್ ಇದು ನೋಡಿ ಯಾವ ಥರ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದ್ಬಿಟ್ಟು ಮಾತಾಡಿ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮು ಮೀಡಿಯಾ ಅಥವಾ ಫಸ್ಟ್ ಟೈಮ್ ಒಂದು ಟಿ ವಿ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನನಗೇನು ಗೊತ್ತೋ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಸಡನ್ನಾಗಿ ಯಾರನ್ನಾದ್ರೂ ಮಾತಾಡಿ ಅಂದಾಗ ಅಷ್ಟೊಂದು ಐಡಿಯಾಗಳು ಹೊಡೆಯೋದಿಲ್ಲ, ಹೇಗೆ ಮಾತಾಡಬೇಕು ಅನ್ನೋ ಥಾಟ್ ಇರೋದಿಲ್ಲ. ಸೊ ಫಸ್ಟ್ ಟೈಮು ತುಂಬ ಖುಷಿ ಅನ್ನಿಸ್ತು. ಸೊ ನಾನು ಸಹ ಅವತ್ತೇ ಸಂಜೆ 7:30ಗೆ ಚಂದನ ಟಿ ವಿನಲ್ಲಿ ಆ ವಿಡಿಯೋ ಟೆಲಿಕಾಸ್ಟ್ ಆಗಿತ್ತು. ತುಂಬಾ ಖುಷಿ ಆಯಿತು. ಬಟ್ ಏನು ಅಂದರೆ ನಾವು ಇನ್ನೂ ಬಸ್ಸಲ್ಲಿದ್ದರಿಂದ ನನಗೆ ಆ ವಿಡಿಯೋ ಕ್ಲಿಪ್ಸ್ ಸಿಗಲಿಲ್ಲ ನೋಡಲಿಕ್ಕೆ. ಬಟ್ ಬಸ್ಸಲ್ಲಿ ಬರ್ತಿದ್ದರಿಂದ ನಾನು ಜಿಯೋ ಟಿ ವಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸ್ವಲ್ಪ ನೋಡಿದೆ. ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಲಿಲ್ಲ. ಬಿಕಾಸ್ ಯಾಕೆಂದರೆ ನಾನು ನೆಟ್ಟು ಸಹ ಖಾಲಿಯಾಗೋಗಿತ್ತು, ನೆಟ್ವರ್ಕ್ ಇಶ್ಯೂ ಇತ್ತು. ಸೊ ಅದರಿಂದ ಬಟ್ ತುಂಬಾ ಖುಷಿ ಅನ್ನಿಸ್ತು. ಚಂದನನ ತಟ್ ಅಂತ ಹೇಳಿ ಅದೊಂದೇ ಪ್ರೋಗ್ರಾಮ್ ನೋಡ್ತಿದ್ದೋ, ಎಲ್ಲ ಪ್ರೋಗ್ರಾಮು ನೋಡ್ತಿದ್ದು 7 ಗಂಟೆಗೆ. ಇವಾಗ ನೀವು ನೋಡ್ತಿರೋ ಅಂಥದ್ದು ಕಂಪ್ಲೀಟು ಆ ಕೋಕೋನಟ್ ಶೆಲ್ಸ್ ಬರುತ್ತಲ್ಲ, ತೆಂಗಿನ ಚಿಪ್ಪಲ್ಲಿ ಮಾಡಿರೋಂತಹ ಬೆಲ್ಸ್ ಅಂತಲೇ ಹೇಳ್ಬೋದು. ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರನೂ ಅಷ್ಟೇ, ಯಾವುದೋ ಒಂಥರ ಕಸದಿಂದ ರಸ ಅಂತಾರಲ್ವ, ಸೊ ಆ ಥರ ವೇಸ್ಟ್ ಆಗಿರೋಂತಹ ಥಿಂಗ್ಸ್ಗಳನ್ನ ಬಳಸಿ ಆಲ್ಮೋಸ್ಟ್ ಅಲಂಕಾರ ಮಾಡಿದ್ದು. ಇವೆಲ್ಲ ಎಷ್ಟು ಕ್ಯೂಟಾಗಿದೆ ನೋಡಿ. ಸೊ ಯಾವುದೋ ಒಂದು ಹಳ್ಳಿ ನೋಡಿದ ಥರ ಫೀಲ್ ಆಯಿತು. ಇಲ್ಲೆಲ್ಲ ವಿಡಿಯೋ ಅಲೌಡ್ ಇಲ್ಲ. ಸೊ ಆದಷ್ಟು ಎಲ್ಲಾಗುತ್ತೋ ಅಲ್ಲೆಲ್ಲ ಕ್ಲಿಪ್ಸ್ಗಳು ತೊಗೊಂಡೆ. ಈ ಥರ ವಾಡಿಗಳಾಗಿರ್ಬೋದು, ಇವೆಲ್ಲ ಅಜ್ಜಿ ಮನೇಲಿ ನೋಡಿದ್ದು, ಅಜ್ಜಿ ಅಥವಾ ಹಳೆ ಕಾಲದ ಮನೆಗಳಲ್ಲಿ ನೋಡಿದ್ದೆ. ತುಂಬಾ ಖುಷಿ ಅನ್ನಿಸ್ತು. ಸೊ ನಮ್ಗೆ ಇನ್ನೊಂದೇನು ಅಂದರೆ ಜಾನಪದ ಲೋಕದಲ್ಲಿ ಹಳ್ಳಿ ಸೊಗಡು ಅಂದರೆ ಯಾವ ರೀತಿ ಇರುತ್ತೆ, ಆದಿವಾಸಿ ಜನಾಂಗ ಅಂದರೆ ಯಾವ ರೀತಿ ಇರುತ್ತೆ, ಯಾವ್ಯಾವ ರೀತಿ ಜನಾಂಗದವರು ಯಾವ್ಯಾವ ರೀತಿ ಅವರ ಒಂದು ಉಡುಗೆ ಇದೆಲ್ಲ ಯಾವ ರೀತಿ ಇರುತ್ತೆ. ಸೊ ಪ್ರತಿಯೊಂದು ಸಹ ಅಲ್ಲಿ ನಾವು ನೋಡ್ಬೋದು. ಮತ್ತು ಇನ್ನೊಂದೇನು ಅಂದರೆ ಯಾವುದೋ ಒಂದು ಹಳ್ಳಿಲಿದ್ದೀವೇನೋ ನಾವು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಕಂಪ್ಲೀಟ್ ಒಂದು ಆ ಸಿಟಿ ಅನ್ನೋ ಒಂದು ಥಾಟೇ ಹೊರ್ಟೋಗಿರುತ್ತೆ. ನಾವು ಯಾವುದೋ ಊರಿಗೆ ಹೋಗಿದ್ದೀವಿ, ಅಲ್ಲಿ ಈ ಥರ ನೋಡ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಪ್ರತಿಯೊಂದು ಒಂದು ಕೆಲಸಗಳು ಆಗಿನ ಕಾಲದ ಇಷ್ಟೊಂದು ಕೆಲಸ ಇದೆ ಅಂತ ನನಗೂ ಸಹ ಗೊತ್ತಿರಲಿಲ್ಲ. ಸೊ ಅಷ್ಟು ಮಡಕೆ ಮಾಡೋದ್ರ ಬಗ್ಗೆ ಅಲ್ಲಿ ಒಂದು ಡಾಲ್ಸ್ಗಳನ್ನು ನೋಡ್ಬೋದು. ಹಾಗೆ ಮೇಯ್ನ್ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಏನು ಅಂದರೆ ನಾವು ಬಸ್ಸಲ್ಲಿ ಬರ್ತಿದ್ರಿಂದ ಅಷ್ಟೊಂದು ಸೇಫ್ ಅಲ್ಲ, ಇವೆಲ್ಲ ಮಣ್ಣಿನವಿರ್ತವೆ. ಸೊ ಅದು ಹೇಗೆ ತಗೊಂಬರೋದು ಅಂದ್ಬಿಟ್ಟು. ಸೊ ನೀವೇನಾದರೂ ಹೋದರೆ ಪರ್ಚೇಸ್ ಮಾಡ್ಬೋದು. ಕಾರಲ್ಲಿ ಹೋದರೆ ಅಟ್ಲೀಸ್ಟ್ ಆರಾಮಾಗಿ ತೊಗೊಂಬರ್ಬೋದು. ಬಟ್ ಬಸ್ಗಳಾದರೆ ತುಂಬ ಹಿಂಸೆ ಅನಿಸುತ್ತೆ. ಎಲ್ಲ ನ್ಯಾಚುರಲ್ ಆಗಿ
ಆಲೆಮನೆ ಉಪಕರಣಗಳು, ಆಲೆಮನೆ, ಶುಗರ್ ಕೇನ್ ಕ್ರಷರ್. ಇದು ಹೆಂಗೆ ಮಾಡ್ತಾಯಿದ್ರೆ ನಾಗರಕಟ್ಟೆ ಪುಟ್ಟಿಗೇನಕ್ಕೆ. ಮೀನು ಸಲಕರಣೆಗಳು, ಮೀನು ತೇರು ಮೂಚಿನ ಆಟ ಸಾಮಾನು. ಸಖತ್ತಾಗಿ ಮಾಡವ್ರೆ. ಹಾ, ಭೂತ ಮರದ ವಿಗ್ರಹಗಳು. ಅರ್ವಿಗಳು, ಓಡೆ ಮತ್ತು ಕೊಡಿಕೆಗಳು. ಯಾವುದು ದೊಡ್ಡ ಮನ್ಸು ತಡೀರಿ, ಇದೇನು ಇಲ್ಲ ಅನ್ಸುತ್ತೆ. ಮನೆ ಇದು, ಮನೆ ದೊಡ್ಡದಾಗೈತೆ ಅಂತ. ವಾಶ್ರೂಮು, ಹ್ಯಾಂಡ್ ವಾಶ್. ತೋರಣ ನೋಡು, ಇಲ್ಲ ಸಿಗ್ತವೆ. ಕಾವೇರಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್. ಅಲ್ಲಿ ಪಿಕಾಕ್, ಸದರುತ್ತ ಬೆಳೆಯತಿದ್ದೆ ಬಿದುರಮ್ಮ ತಾಯಿ ಕೇಳೆ ಸೋಲುವಾದೆ, ಬಿದುರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದುರಮ್ಮ ತಾಯಿ. ಇದೇನು ನೋಡಿದ್ರೆ ಇಷ್ಟು ಬೇಗ ಬಂದ್ಬಿಟ್ರಿ. ಹಾಕಿ ನಾವು ಬೇಗನೆ ಅವ್ರು ಇದೇ ಹಾಡು ಹೇಳ್ತಾ ಇರೋದು. ಅಲ್ಲಿ ಮರಗಳು, ಫೋಟೋ ತೆಗೆಯಬಾರದು. ಓಕೆ, ಫೋಟೋ ತೆಗೆ.
ಬಾರೋ ಋತ್ವಿಕ್. ಎಲ್ಲೇ ಬರ್ತಾನೆ ಋತ್ವಿ. ರಾಜ ಕನಸಿನ ರಾಜ ನಾಮ ಚೂಡ. ಸುಡುಗಾಡು ಸಿದ್ಧ ನಡಿ. ಮಕ್ಕ ಸೇರಿಸಿ ಹೊಡೆದು ಬಿಡ್ತೀನಿ. ಕುರ್ಚ ಗಿರಿಜನ ಲೋಕ. ಮಕ್ಕ ಇದ್ದಂಗೆಲ್ಲ ಕೂಸ ಅಲ್ಲಿ ಏನು ಹಂಗೆ ವಿಚಾರ ಮಾಡ್ತಾವೆ. ಯಾರೋ ಮನ್ಗಾರ ನಮಗೆ ಕಾಣ್ತಾರೆ. ಮನ್ಗಾರ ಯಾರೋ ನಮಗೆ ಕಾಣ್ತಾರೆ. ಹಿಂಗೆ ಕಾಣ್ತಾ ಇರೋದು ಕತ್ಲೆ ನೋಡ್ರೆ ನೋಡೋ ಋತು ಒಂದು ಈ ಥರನೇ ಕಾಣ್ತಾ ನೋಡಿ. ಇಬ್ರು ಒಂದೇ ಥರ ಹೋಗೋರು. ಕೆಂಪು ಸೀರೆ ಹೋಗೋರಿ. ನಂಗದು ಕಾಲು ಮಾಡಂಗಿಲ್ಲ. ಎಷ್ಟು ಚೆನ್ನಾಗಿ ಮನಗೈತೆ ನೋಡೋದು. ಮೇಲೋಯ್ತು ಕಣವ ನೀವೇ ಕರ್ನಾಟಕದಲ್ಲಿ 6 ರಿಂದ 7 ಲಕ್ಷ ಜನ ಕಲಾವಿದರು. ಮೊದಲನೇರು ಜೇನು ಕುರುಬರು ಬಂದು ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ. ಅವರು ಕಾಡು ಮಧ್ಯದಲ್ಲಿ ವಾಸ ಮಾಡ್ಕೊಂಡು ಜೇನನ್ನು ಬಿಡಿಸಿ ಜೀವನ ಸಾಗಿಸ್ತಕ್ಕಂಥ ಆನೆ ಪಳಗಿಸ್ತಕ್ಕಂಥ ಮಾವುತರು ಜೇನು ಕುರುಬರು. ಇವತ್ತು ಮೈಸೂರು ದಸರಾದಲ್ಲಿ ಆನೆ ನಡೆಸೋರು ಜೇನು ಕುರುಬರು. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಮನರಂಜನೆಗೋಸ್ಕರ ಕಾಡಲ್ಲಿ ಸಿಗೋ ಸೊಪ್ಪುಗಳನ್ನೇ ಕೆತ್ಕೊಂಡು ಬೇಟೆ ಥರ ಕುಣಿತಗಳನ್ನು ಮಾಡ್ತಾರೆ. ಮತ್ತೆ ಎರಡನೇರು ಗೊಂಡ್ರು ಬಂದು ಉತ್ತರಾಖಂಡ್ ಜಿಲ್ಲೆ ಬಟ್ಟಾಳ ಸಮುದ್ರ ತೀರ ಪ್ರದೇಶ ವಾಸ ಮಾಡ್ತಾರೆ. ಅವರ ಕಸುಬು ಕೃಷಿ. ಅವರು ಅಡಿಕೆ ಮತ್ತು ಭತ್ತವನ್ನು ಬೆಳೀತಾರೆ. ನಾವು ಯಾವುದೇ ಒಂದು ಟ್ರೈಬಲ್ ಮನೆಗೆ ಹೋದರೆ ತುಳಸಿ ಕಟ್ಟೆಯನ್ನು ಪೂಜೆ ಮಾಡ್ತಾರೆ. ಏಕೆಂದರೆ ತುಳಸಿ ಕಾಡಲ್ಲೆಲ್ಲೂ ಬೆಳೆಯಲ್ಲ, ಅದು ಆಯುರ್ವೇದಿಕ್ ಔಷಧಿ. ಅವರು ಯಾವುದೇ ಒಂದು ಹಳ್ಳಿಯ ಹಳೆ ಮನೆಗೆ ಹೋದರೆ ಮೋಟ್ಕೋಡೆ ಅಟ್ಟ ಪ್ರತಿ ಮನೆಯಲ್ಲೂ ಇರ್ತಾ ಇತ್ತು. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಮನರಂಜನೆಗೋಸ್ಕರ ಗಂಡು ಮಕ್ಕಳು ಟಕ್ಕೆ ಹಿಡಿದು ಸುಗ್ಗಿ ಕುಣಿತ ಮಾಡ್ತಾರೆ, ಹೆಣ್ಮಕ್ಳು ಹಾಡು. ಇವರು ಮಲೆ ಕುಡಿಯೋರು. ಮಲೆಯ ಅಂದರೆ ಬೆಟ್ಟ, ಬೆಟ್ಟದ ತಪ್ಪದಲ್ಲಿ ಈಚಲ ಮತ್ತು ಬಗಣಿ ಹೆಂಡವನ್ನು ಈಚಲ ಮತ್ತು ಬಗಣಿ ಹೆಂಡ ಸೂರ್ಯನ ಕಿರಣ ಗುಣಕ್ಕೆ ಮುಂಚೆ
ಬಹಳ ದೇವರ ಬನ ಅವರು ಆದಿಯನ ಗಣೇಶನ ಸಂಕೇತವಾಗಿ ಪೂಜೆ ಮಾಡಿದ್ರೆ ನೈಸರ್ಗಿಕವಾಗಿ ತ್ರಿಶೂಲ ಮತ್ತೆ ಸರ್ಪಗಳನ್ನ ಸರಗಳ ಅವ್ರು ಅಷ್ಟೊಂದು ಹಾಕತ್ತಾರ ಕಣ. ಮಳೆ ಬರೋ ಸಂದರ್ಭದಲ್ಲಿ ಈ ತರ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ಬೇಕು, ಮಳೆ ರಾಯದಲ್ಲಿ ಮಳೆ ಹೋಗೋದು, ಮಳೆ ಬರ್ಬೇಕು. ಈ ಕುಡಿತ ಕುಣಿಬೇಕಾದ್ರು ಭೂಮಿಗೆ ಕಾಂಗಣ ಮಣ್ಣಿನ ಪಾಟು ಒಂದು ಕಡೆ ಓದಿಕ್ಕೆ ಒಂದು ಕಡೆ ಮಳೆ. ಎಷ್ಟು ಚೆನ್ನಾಗಿ ಸೇಮ್ ಹಿಂಗ್ಸೆ ಏನೋ ಅನ್ಬೇಕು. ಎಲ್ಲ ಬಿಟ್ಕೊಂಡು ಚಡ್ಡಿ ಇಕ್ಕಳ್ದಂಗೆ ನಿಂತಾನೆ ಗಂಡು. ಅವನು ನೋಡ ಆರಗುಂಡ ಎಲ್ಲ ಕಡೆ CC ಕ್ಯಾಮ್ರಾ ಇದಾವೆ. ಆಯ್ತು. ತುಂಬಾ ಅದ್ಭುತವಾದಂಥದ್ದು ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲೂ ಸಹ ಕ್ಯಾಂಟೀನ್ಗಳಿದೆ. ಸೊ ಮಧ್ಯ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಅಲ್ಲೂ ಸಹ ಊಟ ಮಾಡ್ಬೋದು. ಬಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. 280 ಇರುತ್ತೆ ಕಂಪ್ಲೀಟ್ ಮೆನುಗೆ. ಸೊ ಅದು ಬಿಟ್ಟರೆ ಆಚೆಗಡೆಯೂ ಸಹ ತುಂಬಾ ಹೋಟೆಲ್ಸ್ಗಳು ಸಿಗುತ್ತೆ. ಸೊ ತುಂಬಾ ಎಂಜಾಯ್ ಮಾಡ್ತೀರಾ. ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಾವಲ್ಲಿ ಹೋಗಿ ನೋಡಿದಾಗ ಅದರ ಆ ಎಂಜಾಯ್ಮೆಂಟ್ ಇದೆಯಲ್ಲ, ಆ ಸಂತೋಷ ನಿಜವಾಗ್ಲೂ ಎಷ್ಟು ಕೊಟ್ಟರು ಸಾಲಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ನಮ್ಮ ಒಂದು ಜಾನಪದ ಲೋಕ. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಖಂಡಿತ ಒಮ್ಮೆ ಹೋಗಿ ವಿಸಿಟ್ ಮಾಡಿ. ಸೊ ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹೋಗಿ ಬರ್ತೀನಿ. ಬಾಯ್.